ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಲ್ಲಾರ್ಕುಡಿಯ ಆರೋಗ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ. ಹಾಗೆಯೇ ಮಲ್ಲಾರ್ಕುಡಿಯ ಆಪರೇಷನ್ಗೆ ಹೆಲ್ಪ್ ಮಾಡಿದಂತಹ ರೋಟರಿ ಕ್ಲಬ್ನ ಸದಸ್ಯರ ಜೊತೆ ಕೂಡ ನಾವು ಮಾತಾಡ್ತಾ ಇದ್ವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ರಾಜು ಅವ್ರ ಜೊತೆನಲ್ಲಿ. ಸರ್, ಈಗ ಇಂಥ ಒಂದು ಹಲವಾರು ಕೇಸ್ಗಳು ನಮ್ಮದು ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ ಏನು ಜನಗಳಿರ್ತಾರೆ, ಸಾಕಷ್ಟು ಜನ ಇಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈಗ ಅವರಿಗೆ ನಿಮ್ಮ ಸಂಸ್ಥೆಯಿಂದ ಸಹಾಯ ಸಿಗಬೇಕು ಅನ್ನೋದೇ ಆದರೆ ಅವರು ಏನು ಮಾಡಬೇಕು? ಎಸ್, ಇವಾಗ ಇಟ್ ಈಸ್ ನಾಟ್ 3190 ಬೇಬಿ ಇನ್ ಕರ್ನಾಟಕ ಅಥವಾ ಯಾವುದೇ ಬೇರೆ ಒಂದು ತಮಿಳುನಾಡು ಅಥವಾ ಯಾವುದೇ ಆ ಥರ ಅಲ್ಲ, ವರ್ಲ್ಡ್ ವೈಡ್ ಇರುವಂಥ ಆರ್ಗನೈಸೇಷನ್ ಇದು. ಸೊ ಎಲ್ಲೇ ಒಂದು ಈ ಥರ ಒಂದು ಪ್ರಾಬ್ಲಮ್ ಇದ್ದು ಆ ಥರ ಇದ್ದರೆ ಅಲ್ಲಿನ ಪ್ರೆಸಿಡೆಂಟ್ ಅವ್ರುಗಳು ರೋಟರಿ ಕ್ಲಬ್ ಭಾಳ ಇರ್ತವೆ. ಸೊ ಆ ಕ್ಲಬ್ಸ್ಗಳ್ದು ಯಾರ ಹತ್ರ ತಿಳ್ಕೊಂಡ್ರೆ ರೋಟರಿ ಕ್ಲಬ್ ಬಗ್ಗೆ ಎಲ್ಲರೂ ಒಳ್ಳೆ ಒಂದು ಇದು ಕೊಡ್ತಾರೆ ಮಾಹಿತಿನ. ಸೊ ಆ ಪ್ರೆಸಿಡೆಂಟ್ಗೆ ಹೋಗ್ಬಿಟ್ಟು ಒಂದು ರಿಕ್ವಿಸೇಷನ್ ಕೊಟ್ಟರೆ ಸೊ ಇಮಿಡಿಯೇಟಾಗಿ ಅವರು ಅದನ್ನು ಪ್ರೊಸೀಡಿಂಗ್ ಮಾಡಿ ಡಿಸ್ಟಿಕ್ ಗಮನಕ್ಕೆ ತರ್ತಾರೆ, ಅಥವಾ ಅವ್ರ ಕ್ಲಬ್ಬಲ್ಲೇ ಸ್ಪಾನ್ಸರ್ ಮಾಡಲಿಕ್ಕಾದರೆ ಮಾಡ್ತಾರೆ. ಸೊ ಅದು ಡೆಫಿನೆಟ್ಲಿ ಅವರು ಅಲ್ಲಿನ ಪ್ರೆಸಿಡೆಂಟ್ಸ್ಗಳನ್ನ ಅಪ್ರೋಚ್ ಮಾಡೋದು ಭಾಳ ಮುಖ್ಯವಾಗಿರುತ್ತೆ. ಯಾರು ಜನಪ್ರತಿನಿಧಿ ಅಂದರೆ ನೀವು ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬರಬೇಕು ಅಂದರೆ ಅವರು ಯಾವ ಆಧಾರದ ಮೇಲೆ ನೀವು ಅವರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೋತೀರಿ? ಎಸ್, ನಾನು ಮೊದಲೇ ಹೇಳ್ದಂಗೆ ಬಡತನ ರೇಖೆಗಿಂತ ಕೆಳಗೆ ಮಟ್ಟ ಇರಬೇಕು. ಸೊ ಇವಾಗ ನೋಡಿ, ಇವರು ಕೂಲಿ ಕಾರ್ಮಿಕರ ಥರ ಇರುವಂಥವ್ರು. ಸೊ ಇಲ್ಲಿ ಒಂದು 6 ತಿಂಗಳ ಕೆಲಸ ಮಾಡ್ತಾರೆ, ಒಂದೊಂದು ಕಡೆ ಹೋಗ್ತಾರೆ. ಸೊ ಬಟ್ ಕೆಲವು ಜನಕ್ಕೆ ಏನಾಗಿರುತ್ತೆ, ಏನೋ ಒಂದು ತೊಂದರೆ ಆಗ್ಬಿಟ್ಟು ಮನೆಯಲ್ಲಿ ಯಾವುದೇ ಒಂದು ಇದಿರಲ್ಲ, ಅದು ಜನಕ್ಕೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಿರುತ್ತೆ. ಇವ್ರಿಗೆ ಮಸ್ಟ್ ರಿಕ್ವೈರ್ಡ್ ಇದು ಹೆಲ್ಪ್ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅನಿಸುತ್ತೆ, ಬೇರೆಗೆ ರೋಟ್ರಿನೇ ಅಂತಲ್ಲ, ಅಂಥವ್ರು ರೆಫರ್ ಮಾಡ್ಬೋದು. ಓಕೆ ಚಂದ್ರ, ಅವರು ಹೊಸ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದರೂ ಅಂದರೆ ಈಗ ಏನಾದರೂ ಹೊಸ ಐಡಿಯಾಲಜೀಸ್ ಇದೆಯಾ ರೋಟರಿ ಸಂಸ್ಥೆ? ಏನು ರೋಟರಿ ಸಂಸ್ಥೆ ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟಲ್ಲಿ ಮಕ್ಕಳಿಗೆ ಕೆಮೊಥೆರಪಿ ಅಂತ ಇದೆ. ಅವ್ರಿಗೆ ಕ್ಯಾನ್ಸರ್ ರೋಗದಿಂದ ಏನಾದರೂ ನರಳ್ತಾ ಇದ್ದರೆ ಅಂಥವ್ರಿಗೆ ನಾವು ಚಿಕಿತ್ಸೆ ಮಾಡ್ತೀವಿ, ಫ್ರೀಯಾಗಿ ಮಾಡ್ತೀವಿ. ಅಂಥವ್ರು ಯಾರು ಇದ್ರೂ ಬಡತನದಲ್ಲಿರೋರು ಅವ್ರ ಚಿಕಿತ್ಸೆಗೆ ಹಣ ಖರ್ಚು ಮಾಡೋಕ್ಕಾಗದೇ ಇರೋವಂಥ ಸಮಯದಲ್ಲಿ ಅಂಥವರು ನಮ್ಮ ರೋಟರಿ ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು. ಅದು ಒಂದಿದೆ. ಮತ್ತು ನಾವು ಈಗ 8th ಸ್ಟ್ಯಾಂಡರ್ಡ್ 8ನೇ ತರಗತಿ ಗೌರ್ಮೆಂಟ್ ಸ್ಕೂಲ್ನವ್ರಿಗೆ ಒಂದು 75,000 ಡಿಕ್ಷನರಿಗಳು ಇಂಗ್ಲೀಷ್ ಕನ್ನಡ ಡಿಕ್ಷನರಿನ ವಿತರಣೆ ಮಾಡ್ತಾಯಿದ್ದೀವಿ ಫ್ರೀಯಾಗಿ. ಅದು ಏನಂದರೆ ಆ ಪುಸ್ತಕ ಡಿಕ್ಷನರಿ ಅಲ್ಲಿ ನಿಘಂಟು ಅಲ್ಲಿ ಹೋದಾಗ, ಸ್ಕೂಲಲ್ಲಿ ಆ ಮಕ್ಕಳ ಹತ್ರ ಹೋದಾಗ ಅದು ಅವ್ರಿಗೆ ಮಾತ್ರ ಅಲ್ಲ, ಮತ್ತು ಬೇರೆ ಅವರ ಪೀಳಿಗೆಯವ್ರಿಗೂ ಸಹಾಯ ಆಗುತ್ತೆ. ಆ ಥರ ನಾವು ಒಂದು ಈ ರೀತಿ ಬಹಳ ಶ್ಲಾಘನೀಯವಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿರ್ಬೋದು. ಹಾಗೆಯೇ ಈ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥ ಜನಗಳು ಕೂಡ ಮಲ್ಲಾರ್ಕುಡಿ ಜೊತೆಯಲ್ಲಿ ಮಾತಾಡಬೇಕು, ಅವಳ ಆರೋಗ್ಯವನ್ನು ವಿಚಾರಿಸಬೇಕು ಅಂತ ಬಹಳ ಆಸೆಯನ್ನು ಪಟ್ಕೊಂಡಿದ್ದಾರೆ. ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿ ಮಲ್ಲಾರ್ಕುಡಿ ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡಿದವ್ರ ಜೊತೆಯಲ್ಲಿ ಮಾತಾಡಬಹುದು. ಏನೇ ನಿಮಗೆ ಮಾಹಿತಿ ಬೇಕಾದರೂ ಕೂಡ ತೆಗೆದುಕೊಳ್ಬಹುದು. ಈಗ ಬಿಜಾಪುರದಿಂದ ಪ್ರಫುಲ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಪ್ರಫುಲ್, ಹೇಳಿ. ಹಲೋ ಸರ್, ನಮ್ಮ ಮೊದಲು ನೀವು ಸುವರ್ಣ ನೀವು 24/7 ಧನ್ಯವಾದ ಸರ್. ನೀವು ಬಹಳ ಒಳ್ಳೆ ಕಾರ್ಯ ಮಾಡಿರಿ ಸರ್. ಒಂದು ಹುಡುಗಿದ ಜೀವ ಉಳಿಸಿರಿ ಸರ್, ನಮ್ಗೆ ಬಹಳ ಖುಷಿ ಆಗೈತ್ರಿ ಸರ್. ಓಕೆ ಮಲ್ಲಾರ್ಕುಡಿ ಜೊತೆನಲ್ಲಿ ಮಾತಾಡ್ತೀರಾ ಹಾಗಾದ್ರೆ? ಹಾ, ಮಾತಾಡಿ. ಹಲೋ ಅವಿ, ಆರಾಮದಿ? ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಚೆನ್ನಾಗಿದ್ಯಾ? ನೀವು ಆಪರೇಷನ್ ಆದ್ಮೇಲೆ ನಿಂಗೆ ಎಷ್ಟು ಖುಷಿ ಆಗೈತಿ? ಖುಷಿ ಆಗಿದೆಯಾ, ಸಂತೋಷ ಆಗಿದೆಯಾ ನಿನಗೆ ಅಂತ? ಮಲ್ಲಾರ್ಕುಡಿ ಖುಷಿ ಆಗಿದೆ. ನೀವು ಡಾಕ್ಟರ್ಗೆ ಏನು ಹೇಳಕ್ ಇದು ಆಸೆ ಪಡ್ತೇವ? ಡಾಕ್ಟರ್ಗೆ ಏನು ಹೇಳ್ತೀಯಾ ಅಂತ? ನೀ ಡಾಕ್ಟರ್ಗೆ ಏನು ಹೇಳಕ್ ಆಸೆ ಪಡ್ತೀವಿ? ಅಲ್ಲ, ಈಗ ನಿನಗೆ ಆಪರೇಷನ್ ಮಾಡಿ ನಿನ್ನನ್ನು ಬದುಕಿಸಿದಾರಲ್ಲ ಡಾಕ್ಟ್ರು, ಅವ್ರಿಗೇನು ಹೇಳ್ತೀಯ ಇವಾಗ ನೀನು? ಟಾಟಾ ಕೊಡ್ತೀವಿ, ಚೆನ್ನಾಗಿರ್ತೀನಿ ಹೇಳಿ ಸುಳ್ಳು. ಮಲ್ಲಾರ್ಕುಡಿಗೆ ಆಗಿರ್ತಕ್ಕಂಥ ಸಂತೋಷದಲ್ಲಿ ಅವಳ ಬಾಯಿಂದ ಮಾತೇ ಬರ್ತಾ ಇಲ್ಲಿ ಬಿಡಿ ಸರ್, ಅವ್ರು ಸರ್ ನೋಡಿ. ಓಕೆ ಪ್ರಫುಲ್, ಖಂಡಿತವಾಗಿ ಜಯದೇವ ಆಸ್ಪತ್ರೆಯವರಿಗೆ ಮತ್ತು ಅವರಿಗೆ ಸಹಾಯ ಮಾಡಿದಂಥ ರೋಟರಿ ಸಂಸ್ಥೆಯವರಿಗೆ, ದಾನಿಗಳಿಗೆ ಎಲ್ರಿಗೂ ಕೂಡ ನಿಮ್ಮ ಮುಖಾಂತರವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಪ್ರಯೋಗವನ್ನು ಮಾಡಿದ್ವಿ, ಅದಕ್ಕೆ ಸ್ಪಂದಿಸಿದಂತಹ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿ ದಾನವನ್ನು ಮಾಡಿದ್ರು. ಹಾಗೆಯೇ ನಿಜವಾಗಿ ನಿಂತು ಹೋಗಬೇಕಾಗಿದ್ದಂತಹ ಮಲ್ಲಾರ್ಕುಡಿಯ ಹೃದಯ ಈಗ ಮತ್ತೆ ಹಾಡ್ತಾ ಇದೆ, ಅದೇ ಒಂದು ಸಂತೋಷ. ಹಾಗೆಯೇ ರಾಜು ಅವರೇ, ಇವಾಗ ನಿಮಗೆ ಈಗ ಇಂಥ ಒಂದು ಈಗ ರಾಜ್ಯದ ಜನರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ, ಪೇಪರ್ನಲ್ಲಿ ಟಿ ವಿನಲ್ಲಿ ಬಂದಂತಹ ಸುದ್ದಿ. ಸೊ ಆ ಸಂತೋಷದಲ್ಲಿ ನಿಮ್ಮ ಸಂಸ್ಥೆನೂ ಭಾಗಿ ಅಂತ ಅನಿಸುತ್ತೆ, ಬಹಳ ಒಂದು ನೆಮ್ಮದಿ ಬರುತ್ತೆ ಅಂತ ಅನ್ಸುತ್ತಲ್ಲ? ಡೆಫಿನೆಟ್ಲಿ. ಸೊ ಎವ್ರಿ ರೊಟೇರಿಯನ್ಸ್, ನಾಟ್ ಓನ್ಲಿ ಮೈ ಸೆಲ್ಫ್, ಸೊ ಎಲ್ಲ ರೊಟೇರಿಯನ್ಸ್ ಉದ್ದೇಶನೇ ಅದು. ಯಾರು ನೀಡಿ ಇರ್ತಾರೆ
ಅಂಥವ್ರಿಗೆ ಹೆಲ್ಪ್ ಮಾಡಿ ಒಂದು ಜೀವ ಉಳಿತು ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ಸಾರ್ಥಕ ಸಂತೋಷ. ಸೇವೆ ಸಾರ್ಥಕ ಸೇವೆ. ಕೊನೆಗೆ ನಾವೇನೇ ಪ್ರೊಫೆಷನಲ್ ಅಲ್ಲಿ ಇದ್ರು ಕೊನೆಗೆ ನಮ್ಗೆ ಎಲ್ಲೋ ಒಂದ್ ಕಡೆ ಸಾರ್ಥಕತೆ ಅಲ್ಲಿಗೆ ಬರುತ್ತೆ. ಸೇಯಿಂಗ್ ದಟ್ ಹೌದು ಒಂದು ಮಗು ಜೀವನ ನಾವು ಉಳಿಸಿದೀವಿ ಅನ್ನೋ ಭಾವನೆಗಳಿದೆ ಅಲ್ಲ, ಆ ಭಾವನೆಗೆ ಬಹಳನೇ ಒಂದು ಬೆಲೆ ಇದೆ. ಯಾಕೆಂತಂದ್ರೆ ರೋಟರಿ ಸಂಸ್ಥೆ ಅಂತ ಅಂದ ತಕ್ಷಣ ಆ ಸಂಸ್ಥೆಯಿಂದ ನಾವು ಸಹಾಯವನ್ನು ಪಡ್ಕೊಳ್ಬೇಕು ಅಂತಂದಾಗಲೇ ಜನಗಳು ಸ್ವಲ್ಪ ಅಯ್ಯೋ ಏನೆಲ್ಲ ಪ್ರೊಸೀಜರ್ಸ್ಗಳಿರ್ತವೆ, ಏನಪ್ಪ ಏನು ಕತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಇದನ್ನು ಕೊಡಬೇಕಾಗತ್ತೆ, ನೀವು ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಎಸ್, ಇವಾಗ ಕೇಳಿ ಚಿನ್ನ ತಂಬಿಗೆ ಒಂದೇ ಒಂದು ಇಷ್ಟು ಏನೇ ಒಂದು ಲೆಟರ್ ಆದ್ರೂ ಕೊಡಪ್ಪ ಅಂತಾನು ಕೇಳಲಿಲ್ಲ ನಾನು. ಓಕೆ, ತಮ್ಮ ಬೇಕಾದ್ರೆ ಚಿನ್ನ ತಂಬಿಗೆ ಗೊತ್ತಾಗ್ತದೆ. ನಾನು ಚಿನ್ನ ತಂಬಿ ಮೊನ್ನೆ ಮತ್ತೆ ಡಯಾಗ್ನೇಜ್ಗೆ ಹೋಗಿದ್ದಾರೆ ಅವರು. ಆ ಡಯಾಗ್ನೇಜ್ ಹೋದಾಗ್ಲೂ ಸರ್ ಅವ್ರಿಗೆ ಗೊತ್ತಾಗಿಲ್ಲ ಒಂದು ಸ್ವಲ್ಪ ಯಾವ ರೀತಿ ಅವ್ರು ಸಂಪರ್ಕ ಮಾಡಬೇಕು. ಇಮಿಡಿಯೇಟ್ ಅಲ್ಲಿ ಪಿ ಆರ್ ಹೇಳ್ದಕ್ಕೆ ಅವ್ರು ಇಮಿಡಿಯೇಟ್ ಗೌರಿ ಅನ್ನೋ ಪಿ ಆರ್ ಕರ್ಕೊಂಡೋಗಿ ಅವ್ರನ್ನೆಲ್ಲ ಇದು ಮಾಡಿ ಒಳ್ಳೆ ಚೆನ್ನಾಗಿದೆ. ನಮ್ಮ ಒಳ್ಳೆ ಒಂದು ಕಮ್ಯುನಿಕೇಶನ್ ಇಟ್ಕೊಂಡಿದ್ದೀವಿ ಹಾಸ್ಪಿಟಲ್ಗಳ ಜೊತೆ. ಸೊ ಯಾರಿಗೆ ಏನು ತೊಂದರೆ ಆಗಲ್ಲ. ನೋ ಲಿಟರೇಚರ್ ಆ ಗೌರ್ಮೆಂಟ್ ಅಲ್ಲಿ ನಡೆಯುತ್ತಲ್ಲ ಪ್ರೊಸೀಜರ್, ಆ ಥರ ನಮ್ಮಲ್ಲಿ ನಡೆಯಲ್ಲ. ಓನ್ಲಿ ಥಿಂಗ್ ಇಸ್ ಅವರು ಅದಕ್ಕೆ ಯೋಗ್ಯರಾಗಿರ್ಬೇಕು ಅಷ್ಟೇ. ಖಂಡಿತ ಈ ರೋಟರಿ ಸಂಸ್ಥೆಯಿಂದ ಸಹಾಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಅಂದರೆ ಬಿಲೋ ಪಾವರ್ಟಿ ಲೈನ್, ಬಡತನದ ರೇಖೆಗಿಂತ ಕೆಳಗಡೆ ಇರಬೇಕು, ಅದೊಂದೇ ಒಂದು ನಮಗೆ ಬೇಕಾಗಿರತಕ್ಕಂಥ ಒಂದು ಇದು ಅಂತ ಅಂದ್ಬಿಟ್ಟು ಈಗ ಹೇಳಿದ್ರು. ಹಾಗೆಯೇ ಸಾಕಷ್ಟು ಜನಗಳು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವರಿಂದ ಸಹಾಯವನ್ನು ಪಡ್ಕೊಳ್ಬಹುದು. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಜೊತೆ ಮಲ್ಲಾರ್ಕುಡಿ ನಮ್ಮ ಜೊತೆ ಕೂತಿದ್ದಾಳೆ. ಈ ಒಂದು ವಿಚಾರದ ಮಧ್ಯದಲ್ಲೇ ದೇಶದ ವಿದ್ಯಮಾನಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ಈಗ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಬರೋಣ. ಸೊ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡಾಯಿತು. ಮತ್ತು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕೂ ಮೊದಲು ಸಾಕಷ್ಟು ಜನ ಕಾಲರ್ಸ್ ರೆಡಿ ಇದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಮಲ್ಲಾರ್ಕುಡಿ ಜೊತೆ ಮಾತನಾಡೋದಕ್ಕೆ ಮತ್ತು ರೋಟರಿ ಸದಸ್ಯರ ಜೊತೆ ಮಾತನಾಡೋದಕ್ಕೆ ಈಗಾಗಲೇ ಬೆಂಗಳೂರಿನಿಂದ ಗುರುನಾಥ್ ಅವರು ಕರೆ ಮಾಡಿದ್ದಾರೆ. ಗುರುನಾಥ್ ಹೇಳಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಮೊದಲಿಗೆ ಸುವರ್ಣ ನ್ಯೂಸ್ 24/7ಗೆ ಧನ್ಯವಾದಗಳು ಹೇಳ್ತೀನಿ. ಓಕೆ, ಇಂಥ ಮಕ್ಕಳನ್ನ ಗುರುತಿಸಿ ನೀವು ಬೇರೆ ಬೇರೆ ಸಂಸ್ಥೆಗಳಿಗೆ ಸಹಾಯ ಮಾಡುವಂತೆ ಪ್ರೇರೇಪಣೆ ನೀಡೋದಕ್ಕೆ, ಹಾಗೆ ಮಗು ಆರೋಗ್ಯವಾಗಿ ಇರೋದಕ್ಕೆ ಕಾರಣ ಸುವರ್ಣ ನ್ಯೂಸ್ನೇ ಕಾರಣ ಅಂತ. ಕೇವಲ ಸುವರ್ಣ ನ್ಯೂಸ್ ಮಾತ್ರ ಅಲ್ಲ, ಸುವರ್ಣ ನ್ಯೂಸ್ ಅದರ ಕೆಲಸವನ್ನು ಮಾಡಿದೆ. ಆದರೆ ನಮ್ಮ ಒಂದು ಕೋರಿಕೆಗೆ ಸ್ಪಂದಿಸಿದಂತಹ ದಾನಿಗಳು, ಆಮೇಲೆ ಜಯದೇವ ಆಸ್ಪತ್ರೆಯವರು, ರೋಟರಿ ಕ್ಲಬ್ನ ಸದಸ್ಯರು, ರೋಟರಿ ಸಂಸ್ಥೆ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಗ್ತಾ ಕೂತಿದ್ದಾಳೆ ಮಲ್ಲಾರ್ಕುಡಿ. ಅಲ್ಲ ಸರ್, ಅದನ್ನ ನೀವು ಜನರಿಗೆ ಗುರುತಿಸಿ ಹೇಳಿದ್ರಲ್ಲ, ಅದನ್ನ ನೋಡಿ ಅವರು ರೋಟರಿ ಸಂಸ್ಥೆಯವರು ಇದು ಮಾಡಿದ್ದಾರೆ. ಇಬ್ಬರಿಗೂ ಕೂಡ ಕೃತಜ್ಞತೆ ಹೇಳ್ಬೇಕು ನಾವು. ಕೃತಜ್ಞತೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮಲ್ಲಾರ್ಕುಡಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಏನಿಲ್ಲ, ಅವಳು ಆರೋಗ್ಯವಾಗಿದ್ದಾಳೆ, ಅದೇ ನಾವು ಖುಷಿ. ಓಕೆ, ಅವಳ ಭವಿಷ್ಯದ ಬಗ್ಗೆ? ಅವಳ ಭವಿಷ್ಯದ ಬಗ್ಗೆ ಸರ್ ಎಲ್ಲರೂ ಹೆಲ್ಪ್ ಮಾಡ್ಬೇಕು ಸರ್. ಓಕೆ ಗುರುನಾಥ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಹಾಗೆಯೇ ಚಿನ್ನತಂಬಿಯವರು, ಈಗ ಯಾವಾಗ ನೀವು ಬೆಂಗಳೂರಿಗೆ ಬಂದ್ರಿ ಮಲ್ಲಾರ್ಕುಡಿಯನ್ನು ಕರ್ಕೊಂಡು, ಇಷ್ಟೆಲ್ಲ ಸಹಾಯಗಳು ನಮಗೆ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಷ್ಟೆಲ್ಲ ಸಹಾಯ ನಾವು ತಿಳ್ಕೊಳ್ಳಲ್ಲ. ನಮ್ಮ ಹುಡುಗಿ ಇವರು ಶಿವನ ರೀಸಿಕ್ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಹೇಳಿದ್ರು ನಮ್ಮ ಹುಡುಗಿ ಈ ಥರ ಇರೋದನ್ನು ಹೇಳಿದ್ರು. ಆಮೇಲೆ ಅವರು ಬಾನ್ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಬಂದು ಸ್ಕ್ಯಾಮ್ ಎಲ್ಲ ಎತ್ತಿ ಎಲ್ಲ ರೆಡಿ ಮಾಡಿದರು. ಆಮೇಲೆ ಹಾಸ್ಪಿಟ್ಲ್ ಹೋಯ್ದು ಅವ್ರು ಸಾರ್ ಬಂದು ಇವರು ನಿಂತ್ಕೊಂಡು ಮಾಡಿ ಕ್ಲೀನ್ ಮಾಡಿ. ಅಲ್ಲ, ಈಗ 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗಿದೆ ಹೆಚ್ಚು ಕಮ್ಮಿ ಒಂದು ಆಪರೇಷನ್ಗೆ. ಇಷ್ಟು ದೊಡ್ಡ ಮಟ್ಟದ, ಈಗ ನೀವು ಕೂಲಿ ಮಾಡ್ತಾ ಇರ್ತಕ್ಕಂಥವ್ರು, ಇಷ್ಟು ದೊಡ್ಡ ಮಟ್ಟದ ಹಣ ಸಹಾಯ ನಮ್ಗೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ, ಖಂಡಿತ ಇರಲಿಲ್ಲ. ಇಲ್ಲ. ಸೊ ಈಗ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ? ಒಳ್ಳೇದು ಮಾಡಿದ್ದಾರೆ, ಓಕೆ, ಏನು ತೊಂದರೆ ಇಲ್ಲ. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ತುಮಕೂರಿನಿಂದ. ಶಿವನಗೌಡ ಅವರು. ಶಿವನಗೌಡ ಅವರೇ ಮಾತನಾಡಿ. ಶಿವನಗೌಡ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ. ನಮ್ಮ ಜೊತೆ ಮಲ್ಲಾರ್ಕುಡಿ ಆಪರೇಷನ್ನಿಂದ ಸಕ್ಸಸ್ ಆಗಿ ಹೊರಗಡೆ ಬಂದಿರತಕ್ಕಂಥ ಮಲ್ಲಾರ್ಕುಡಿ ಇದೆಲ್ಲ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ನೀವು ಸರ ಪ್ರಚಾರ ಬಿತ್ತನೆ ಮಾಡಿದ್ರಿ, ಅವರು ನೇತ್ರಾಲಯದವ್ರು ಮಾಡಿದ್ರು, ಕೊಡ್ಬೇಕಂತ ರೋಟಿಯವ್ರು ಮಾಡಿದ್ದು ನಾವು. ಹೀಗಾಗಿ ಆ ಹುಡುಗಿ ಡಾಕ್ಟರ್ ಆಗ್ತಾನು ಕನಸದೆ, ಆ ಕನಸು ನನಸಾಗುತ್ತಾ ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಖಂಡಿತ ಅವಳ ಕನಸು ನನಸಾಗೋದಕ್ಕೇನೆ ಅಷ್ಟು ಹಸನ್ಮುಖನಾಗಿ ಕೂತಿರ್ತಕ್ಕಂಥದ್ದು ಅವಳು. ಆಗುತ್ತಲ್ಲ ಸರ್, ಅವ್ರಿಗೆ ಆ ತಂದೆ ತಾಯಿ ಕಲ್ಸು ಯೋಗ್ಯತೆ ಇಲ್ಲ ಸರ್. ಅದಕ್ಕೆ ನೀವೇನಂತೀರಿ? ಅವರ ತಂದೆ ತಾಯಿಗೆ ಕಲ್ಸು ಯೋಗ್ಯತೆ ಇಲ್ಲ ಸರ್, ಅದಕ್ಕೆ ನೀವೇನಂತೀರಿ?
ಅಲ್ಲ ಅಂಥ ಸಂದರ್ಭದಲ್ಲೇ ಈಗ ಸ್ವಸಹಾಯ ಸಂಘಗಳು ಮತ್ತೆ ಇಂಥ ರೋಟರಿ ಸಂಸ್ಥೆಗಳು ಇವರೆಲ್ಲ ಸಹಾಯಕ್ಕೆ ಬರ್ತಕ್ಕಂಥದ್ದೇ ಅಂತ ಅದನ್ನ ಅದೇ ಅವ್ರಿಗೆ ರೋಟರಿ ಸಂಸ್ಥೆಯವರಿಗೆ ಕೇಳ್ಬೇಕಂತ ಕೇಳ್ತಾರೆ. ಹೇಳಿ, ರೋಟರಿ ಸಂಸ್ಥೆಯವ್ರ ಹತ್ರ ಏನು ಪ್ರಶ್ನೆ ಏನಾದ್ರು ಡೌಟ್ ಇದ್ರೆ ಕೇಳಿ, ಪರವಾಗಿಲ್ಲ. ತುಮಕೂರಲ್ಲಿ ಸರ್ ನಂದು ಯಾದಿತ್ತು. ಹಲೋ, ಹೇಳಿ ಹೇಳಿ. ಆ ಹುಡುಗಿಗೆ ಡಾಕ್ಟರ್ ಕನಸು ಏನೋ ಇದೆ ಸರ್, ಆ ಕನಸು ಆಗ್ಬೋದ ಅಂತ ಕೇಳ್ತೀನಿ. ನಿಮ್ಮ ಪ್ರಶ್ನೆ ಸರಿಯಾಗಿ ಅರ್ಥ ಆಗಲಿಲ್ಲ. ಓಕೆ 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 ಧನ್ಯವಾದ ಗುರುನಾಥ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅಂದರೆ ಅವ್ರು ಹೇಳೋ ಪ್ರಕಾರ ರಾಜು ಅವರೇ, ಈಗ ಇಂಥ ಒಂದು ಮಲ್ಲಾರ್ಕುಡಿಯಂತಹ ಕೇಸಸ್ಗಳು ಬಂದಾಗ ನಾವು ತುಮಕೂರಿನಲ್ಲಿದ್ದೀವಿ, ನಾವು ಹೇಗೆ ಸಹಾಯ ಪಡ್ಕೋಬಹುದು ಅಂತಕ್ಕಂಥದ್ದು, ಅದರ ಬಗ್ಗೆ ಒಂದು ಜನರಲ್ ಇನ್ಫಾರ್ಮೇಷನ್ ಥರ ಕೊಡ್ಬೋದಾ ಅಂತ. ಹೌದೌದು. ಸೊ ತುಮಕೂರಲ್ಲಿ 3 ಕ್ಲಬ್ಸ್ ಇದೆ. ತುಮಕೂರು ಸೆಂಟ್ರಲ್ಲು ಮತ್ತು ತುಮಕೂರು ಮಿಡ್ ಟೌನು, ಹಾಗೆ 3 ಸಂಸ್ಥೆ ಇದೆ ಅಲ್ಲಿ. ಸೊ ಆ ರೋಟರಿ ಅಧ್ಯಕ್ಷರುಗಳನ್ನ ಹೋಗಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ, ಸೊ ಅವರಿಗೆ ಅವರ ಒಂದು ಏನು ತೊಂದರೆ ಇದೆ ಅದರ ಬಗ್ಗೆ ಅವ್ರಿಗೆ ಹೇಳಿದಾಗ ಅವರು ಸ್ವಲ್ಪ ಎಲ್ಲ ಗಮನಿಸಿ ಡೆಫಿನೆಟ್ಲಿ ಸಹಾಯ ಮಾಡ್ತಾರೆ. ಇದು ಒಂದು ಜನರಲ್ ಮಾಹಿತಿ. ಆದರೆ ಮತ್ತಷ್ಟು ಇನ್ನು ಮಲ್ಲಾರ್ಕುಡಿಯ ಆರೋಗ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ಜನ ಕಾಲರ್ಸ್ಗಳು ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಲ್ಲಾರ್ಕುಡಿ ಜೊತೆ ಮಾತನಾಡಬಹುದು. ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ರೋಟರಿ ಕ್ಲಬ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳಿದ್ರೂ ಕೂಡ ಕೇಳಬಹುದು. ಇದೆಲ್ಲದನ್ನು ಮಾಡೋದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.